ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿವತ್ತು 7 ವಾರದ ರಾಯರು ವ್ರತದ ಬಗ್ಗೆ ಮಾಹಿತಿನ ಕೊಡ್ತಾ ಇದ್ದೀನಿ. ಇವಾಗ ಬೆಳಗ್ಗೆ 4 ಗಂಟೆ ಆಗಿದೆ. ನಾನು ಮನೆನೆಲ್ಲ ಗೂಡ್ಸ್ಬಿಟ್ಟು ಒರೆಸೋದಿಕ್ಕೆ ಅಂದ್ಬಿಟ್ಟು ಗಂಜುಳ, ಪಚ್ಚಕರ್ಪೂರ, ಸ್ವಲ್ಪ ಕಲ್ಲುಪ್ಪು, ಅರಿಶಿನ ಪುಡಿನ ಹಾಕಿ ಮನೆಯೆಲ್ಲ ಫುಲ್ ನೀಟಾಗಿ ಶುದ್ಧಿನ ಮಾಡ್ಕೋತಿದ್ದೀನಿ. ಮನೆಯೆಲ್ಲ ಒರೆಸಿದಾದ್ಮೇಲೆ ಸ್ನಾನ ಮಾಡಿ ಹೊಸ್ಲಿಗೆ ಅರಿಶಿನ ಕುಂಕುಮನ ಇಟ್ಟು ನಾವು ಫಸ್ಟಿಗೆ ಮನೆ ದೇವ್ರ ಪೂಜೆನ ಮಾಡ್ಕೋಬೇಕು. ಮೊದಲಿಗೆ ಮನೆ ದೇವ್ರ ಪೂಜೆ ಆದ್ಮೇಲೆ ನಾವು ರೆಡಿ ಮಾಡ್ಕೋತಾ ಇರೋಂಥ ಮನೆಗೆ ಗಂಜುಳನ ಹಾಕಿ ಅದ್ರ ಮುಂದೆ ರಂಗೋಲಿನ ಬಿಟ್ಟು ಅದ್ರ ಮೇಲೆ ಒಂದು ಪೀಠನ ರೆಡಿ ಮಾಡಿ ಒಂದು ಶುದ್ಧವಾದ ಬಟ್ಟೆನ ಹಾಸಿ ರಾಯರ ಫೋಟೋನ ಇಟ್ಕೋತಾ ಇದ್ದೀನಿ. ರಾಯರ ಫೋಟೋಗೆ ಗಂಧನ ಹಚ್ಚಿ 18 ಎಳೆಯ ಗೆಜ್ಜೆ ವಸ್ತ್ರನ ಹಾಕಿ ತುಳಸಿ ಹಾರನ ಹಾಕಿ ಬಾಳೆಹಣ್ಣು ಕಾಯಿ ಮತ್ತೆ ನಾವು ಮನೇಲೇನೆ ನಾನು ಅಕ್ಷತೆನ ರೆಡಿ ಮಾಡ್ಕೊಂಡಿದ್ದೀನಿ. 7 ವಾರಕ್ಕಾಗಷ್ಟು ಸ್ವಲ್ಪ ಅರಿಶಿನ ಪುಡಿ, ಕುಂಕುಮ, ಸ್ವಲ್ಪ ತುಪ್ಪನ ಹಾಕಿ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಅಕ್ಷತೆ ರೆಡಿ ಆಗುತ್ತೆ. ಎಲ್ಲದಕ್ಕೂ ತುಳಸಿ ದಳನ ಇಟ್ಕೊಂಡು ನಾನು ಸಾಯಿಬಾಬಾವನ್ನು ಕೂಡ ಪೂಜೆನ ಮಾಡ್ತಿದ್ದೀನಿ. ವಾರ ಆಗಿರೋದ್ರಿಂದ ಮೊದಲಿಗೆ ಗಣಪತಿನ ಪೂಜೆನ ಮಾಡಿ ನಾವು ನಂತರ ನಾವು ರಾಯರಿಗೆ ಪೂಜೆನ ಸಲ್ಲಿಸಬೇಕಾಗಿರುತ್ತೆ. ನೈವೇದ್ಯಕ್ಕೆ ಅಂದ್ಬಿಟ್ಟು ಕಲ್ಸಕ್ರನ ಇಟ್ಟು ಹಣ್ಣು ಕಾಯಿನ ಒಡೆದ್ಬಿಟ್ಟು ನಾನು ಪೂಜೆನ ಮಾಡ್ತಿದ್ದೀನಿ. ನೀವು ಬೇಕಾದ್ರೆ ಹಾಲನ್ನು ಕಾಯಿಸಿ ಇಡ್ಬೋದು. ವಾರನೂ ಅಷ್ಟೇನೆ ರಾಯರಿಗೆ ಹಾಕಿರೋಂತ ಹೂವನೇ ಆಗಿರ್ಬೋದು, ಗೆಜ್ಜೆ ವಸ್ತ್ರನೇ ಆಗಿರ್ಬೋದು, ಪ್ರತಿ ವಾರನೂ ಹೊಸದಾಗಿ ಗಂಧನೆಲ್ಲ ಹಚ್ಚಿ ನೀವು 18 ಎಳೆಯ ಗೆಜ್ಜೆ ವಸ್ತ್ರನ ಹಾಕ್ಬೋದು. 18 ಎಳೆದ ಆಗಿಲ್ಲ ನಿಮ್ಗೆ ಹಾಕಕ್ಕೆ ಅಂದ್ರೆ 2 ಎಳೆ ಗೆಜ್ಜೆ ವಸ್ತ್ರ ಹಾಕಿದ್ರು ನಡೆಯುತ್ತೆ ರಾಯರಿಗೆ. ಬೇಕಾದ್ರೆ ನೀವು ಇನ್ನ ಹೂಗಳಿಂದ ಅಲಂಕಾರನ ಮಾಡ್ಕೋಬಹುದು. ಅದು ನಿಮ್ ಶಕ್ತಿಗೆ ಬಿಟ್ಟಿರುವಂತದ್ದು. ಪ್ರತಿ ವಾರನೂ ನಾವು ಅದೇ ರೀತಿ ಶುದ್ಧವಾಗಿ ರಾಯರಿಗೆ ಯೂಸ್ ಮಾಡುವಂತ ಸಾಮಗ್ರಿಗಳು, ದೇವ್ರ ಸಾಮಗ್ರಿಗಳನ್ನೆಲ್ಲ ಶುದ್ಧನ ಮಾಡ್ಕೊಂಡು ನಾವು ಕ್ಲೀನ್ ಮಾಡಿ ನಾವು ಪೂಜೆನ ಮಾಡ್ಬೇಕು. ವಾರನೂ ಅದೇ ಇದ್ರಲ್ಲಿ ಮಾಡಬಾರದು. ಪೂಜೆ ಎಲ್ಲ ಮುಗಿದ್ಮೇಲೆ ಅಂತ ಅಂದ್ರೆ ಕರ್ಪೂರ, ತುಪ್ಪದ ಬತ್ತಿ ಮತ್ತೆ ಸಾಂಬ್ರಾಣಿ ಎಲ್ಲ ಹಚ್ಚಿದಾದ್ಮೇಲೆ ನೀವು ಅಕ್ಷತೆನ ಕೈಲಿ ಇಟ್ಕೊಂಡು ರಾಯರು ಗಾಯತ್ರಿ ಮಂತ್ರನ ಓದ್ಕೊಂಡು ನೀವು ಮನಸ್ಸಿನಲ್ಲೇ ಸಂಕಲ್ಪನ ಮಾಡಿಕೊಂಡು 7 ವಾರ ನಾವು ಈ ಥರ ನಿಮ್ಮ ವ್ರತನ ಕೈಗೊಂಡಿದ್ದೀವಿ, ನಮ್ಮ ಸಂಕಲ್ಪನ ನೀವು ಈಡೇರಿಸ್ಬೇಕು ಅಂತ ಅಂದ್ಬಿಟ್ಟು ಅವ್ರಿಗೆ ಅಕ್ಷತೆನ ಹಾಕಿ ನೀವು ನಮಸ್ಕಾರನ ಮಾಡ್ಕೋಬೇಕಾಗುತ್ತೆ. ಮತ್ತು ಪೂಜೆ ಎಲ್ಲ ಮಾಡಿ ಮಹಾಮಂಗಳಾರತಿ ಎಲ್ಲ ಆದಮೇಲೆ ನೀವು ರಾಯರಿಗೆ ಅಕ್ಷತೆನ ಇಟ್ಕೊಂಡು 11 ಪ್ರದಕ್ಷಿಣೆನ ಹಾಕ್ಬಿಟ್ಟು ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೆ ಅನ್ನೋ ಮಂತ್ರನ ಹೇಳ್ತಾ ನೀವು 11 ಪ್ರದಕ್ಷಿಣೆನ ಹಾಕಿ ರಾಯರಿಗೆ ಅಕ್ಷತೆನ ಹಾಕಬೇಕಾಗಿರೋ ಅಂಥದ್ದು. ಈ ರೀತಿ ನೀವು 7 ವಾರ ನೀವು ರಾಯರಿಗೆ ಪೂಜೆನ ಮಾಡಿ ನಂತರ ರಾಯರು ಮಠಕ್ಕೆ ಹೋಗಿ ನೀವು ರಾಯರು ದರ್ಶನನ ಪಡ್ಕೊಂಬರ್ಬೇಕು. ಇದಿಷ್ಟು ಪೂಜೆ ಎಲ್ಲ ಮಾಡಿ ನೀವು ರಾಯರು ಮಠಕ್ಕೆ ಹೋಗೆಲ್ಲ ಬರಬೇಕಂದ್ರೆ ಬೆಳಗಿನೇ ಮಾಡಬೇಕಾಗಿರೋದು. ಇದು ಪೂಜೆ ಬಂದುಬಿಟ್ಟು ನಾನು 4 ಗಂಟೆಗೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಮನೆ ದೇವ್ರ ಪೂಜೆನೆಲ್ಲ ಮುಗಿಸಿ ನಾನು ರಾಯರು ಪೂಜೆನ ಮಾಡ್ತಿದ್ದಿದ್ದು 5:15 ಅಷ್ಟರಲ್ಲಿ ನಾನು ರಾಯರು ಪೂಜೆನ ಮಾಡ್ತಾಯಿದ್ದೆ. ರಾಯರಿಗೆಲ್ಲ ಅಲಂಕಾರ ಮಾಡಿ ನೀವು ತುಪ್ಪದ ದೀಪನ 5:15 ಅಂದರೆ 6 ಗಂಟೆ ಒಳಗಡೆ ನೀವು ಪೂಜೆ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಆ ಟೈಮಲ್ಲಿ. ನೆಕ್ಸ್ಟು ನೀವು ರಾಯರು ಮಠಕ್ಕೆ ಆದರೆ ಬೆಳಗ್ಗೆನೇ ಹೋಗಿ ಬನ್ನಿ, ಇಲ್ಲ ಅಂದರೆ ಸಂಜೆ ಹೋದರೂ ನಡೆಯುತ್ತೆ. ಅದೆಲ್ಲ ಆದಮೇಲೆ ನಮ್ಮ ಮನೇಲಿ ದೇವ್ರ ಮನೆಯಲ್ಲ ಆದ್ರಿಂದ ನಾನು ಕೆಳಗಡೆ ಇಟ್ಟು ರಾಯರು ಫೋಟೋನ ಇಟ್ಟು ಪೂಜೆ ಮಾಡ್ತಿರೋ ಅಂಥದ್ದು. ಬಂದ ಮೇಲೆ ಫುಲ್ಲು ಎಲ್ಲ ನೀಟಾಗಿ ಅದು ರಾಯರು ಫೋಟೋನ ಎಲ್ಲಿ ಇಡಬೇಕು ಅಲ್ಲಿ ಇಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ತಾ ಇದ್ದೀನಿ. ಇದು ರಂಗೋಲಿ ಆಗಲಿ, ಎಲೆ ಅಡಿಕೆ ಆಗಲಿ, ಬತ್ತಿ ಆಗಲಿ, ಹೂವು ಆಗಲಿ ಎಲ್ಲನೂ ಎತ್ಬಿಟ್ಟು ನೀವು ಮತ್ತೆ ನೀರಿಟ್ಟಿರಬೇಕು. ರಾಯರು ಹತ್ರ ಒಂದು ಚಂಬಲಿ ನೀರು ಇಡಬೇಕು, ಶುದ್ಧವಾಗಿರೋ ತುಂಬಿದ ಬಿಂದಿಗೆ ನೀರನ್ನ. ಅದನ್ನು ನೀವು ತುಳಸಿ ಕಟ್ಟಿಗೆ ಹಾಕಿದ್ರೆ ಒಳ್ಳೆಯದು. ಆ ಹೂವು ಎಲ್ಲ ಇಟ್ಟಿರ್ತೀರಲ್ವ ನೀವು ಅಲಂಕಾರಕ್ಕೆ ಅಂದ್ಬಿಟ್ಟು ಆ ಹೂವನ್ನೆಲ್ಲ ಯಾವುದಾದ್ರೂ ಒಂದು ತೆಂಗಿನ ಮರದ ಕೆಳಗಡೆನೋ ಮತ್ತೆ ಇಲ್ಲಾಂದರೆ ಗಿಡದ ಕೆಳಗಡೆನೋ ಹಾಕಿದ್ರೆ ತುಂಬಾ ಒಳ್ಳೆಯದಾಗುತ್ತೆ. ನೋಡಿ, ಇದು 2ನೇ ವಾರದ್ದು. ನನಗೆ 2ನೇ ವಾರಕ್ಕೆ ಏಕಾದಶಿ ಸಿಕ್ಕಿತ್ತು. ತುಂಬಾ ಏಕಾದಶಿ ನನಗೆ 2 ವಾರನೂ ಸಿಕ್ಕಿದೆ. ತುಂಬಾ ಒಂದು ಒಳ್ಳೆಯ ದಿನದಲ್ಲಿ ನಾನು ವ್ರತನ ಕೈಗೊಂಡೆ ಅನ್ನೋದೊಂದು ಸಮಾಧಾನ ಅಂತೂ ಇದೆ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ನೀವು ಬೇಕಾದ್ರೆ ಅಲ್ಲಿ ಸೇವೆನೂ ಮಾಡ್ಬೋದು, ಹೆಜ್ಜೆಗೊಂದು ನಮಸ್ಕಾರನೂ ಮಾಡ್ಬೋದು. ಇಲ್ಲಾಂದ್ರೆ ನೀವು 3 ಪ್ರದಕ್ಷಿಣೆನೆ ಹಾಕಿ ರಾಯರು ಜಪನ ಮಾಡಿ ನೀವು ರಾಯರು ದರ್ಶನನ ಪಡ್ಕೊಂಡು ಬಂದ್ರೆ ಅದು ನಿಮ್ದು ವ್ರತ ಆದಷ್ಟು ಬೇಗ ನಿಮ್ಗೆ ಫಲ ಸಿಗುತ್ತೆ ರಾಯರು ಹತ್ರ ಅಂತ. ಇದಾದ್ಮೇಲೆ ಇದು 2ನೇ ವಾರ ನಮ್ದು ಕಂಪ್ಲೀಟ್ ಆಯಿತು. ಇದು 3ನೇ ವಾರಕ್ಕೆ. 3ನೇ ವಾರ ಅಂದರೆ ನಮ್ಮದು 7 ವಾರ ಆದಮೇಲೆ ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬರೋಣ, ಕೊನೆ ವಾರ ಕಂಪ್ಲೀಟ್ ಆದಮೇಲೆ ಅನ್ನೋದೊಂದು ಇತ್ತು ನಮ್ಮ ಮನಸ್ಸಲ್ಲಿ. ಆದರೆ
ರಾಯರು ದಯೆಯಿಂದ 5 ವಾರಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗ್ಬಿಟ್ಟು ಬಂದ್ವಿ. ಪ್ರತಿ ವಾರನೂ ಅದೇ ಸೇಮ್ ತರ ನೀವು ಬೆಳಗ್ಗೆನೆ ಎದ್ದು 5:30 ಅಷ್ಟರಲ್ಲಿ ಪೂಜೆನ ಮುಗಿಸಿ ನೀವು ರಾಯರು ದರ್ಶನನ ಮಾಡ್ಕೊಂಡು ಬಂದ್ರೆ ತುಂಬಾನೇ ಒಳ್ಳೇದು. ಅದರಲ್ಲೂ ದಂಪತಿಗಳು ಮಹಾಮಂಗಳಾರತಿ ಮಾಡ್ಬೇಕಾದ್ರೆ ಜೊತೆಗೆ ಮಾಡಿ ಅಕ್ಷತೆನೆ ಹಾಕಿ ರಾಯರ ದರ್ಶನನ ಪಡ್ಕೊಂಡು ಬಂದ್ರಂತೂ ಇನ್ನ ತುಂಬಾನೇ ಒಳ್ಳೇದಾಗುತ್ತೆ ನಿಮ್ಗೆ. ರಾಯರು ಯಾವ ರೀತಿ ಶಕ್ತಿ ಕೊಡ್ತಾರೋ ಆ ರೀತಿ ನೀವು ಮಾಡ್ಕೊಂಡು ಹೋಗಿ. ಇದೇ ರೀತಿನೇ ಮಾಡ್ಬೇಕು ಅಂತ ಅನ್ನೋದು ಏನು ಇಲ್ಲ. ಶ್ರದ್ಧೆ ಭಕ್ತಿಯಿಂದ ರಾಯರನ್ನ ನೆನ್ಕೊಂಡು ನಿಮ್ದು ಕಷ್ಟ ಏನಿದೆಯೋ ಅದನ್ನ ರಾಯರ ಹತ್ರ ಕೇಳ್ಕೊಂಡು ನೀವೇನೇ ದಾರಿ ತೋರಿಸ್ಬೇಕು ಅಂತ ಅವರಲ್ಲಿ ಬೇಡ್ಕೊಂಡು ನೀವು ಈ ಪೂಜೆನ ಮಾಡಿ ಶುರು ಮಾಡಿ. ನಿಮ್ಗೆ ಗೊತ್ತಾಗುತ್ತೆ 5ನೇ ವಾರಕ್ಕೆ ನಾವು ಮಂತ್ರಾಲಯಕ್ಕೆ ಹೋಗಿದ್ದ ಅನ್ಎಕ್ಸ್ಪೆಕ್ಟೆಡ್ ಫೈನಲ್ ಸ್ಟೇಜ್ ಅಲ್ಲಿ ನಾವು ರಾಯರು ಮಂತ್ರಾಲಯಕ್ಕೆ ಹೋಗ್ಲೇಬೇಕು ಅನ್ಕೊಂಡು ಹೋಗಿರುವಂತದ್ದು ಸ್ವಲ್ಪ ತಳಮಳ ಆಗೋದು, ಆತಂಕ ಆಗೋದು, ಭಯ ಆಗೋದು, ಹೇಳ್ಕೊಳಕ್ ಆಗದೇ ಇರೋಂಥ ಫೀಲಿಂಗ್ ಎಲ್ಲ ಅನುಭವ ಆಗ್ತಿರುತ್ತೆ. ವ್ರತ ಸ್ಟಾರ್ಟ್ ಮಾಡಿದಾಗಂತೂ ಒಟ್ಟಿನಲ್ಲಿ ಯಾವುದೇ ಅಡೆತಡೆ ಇಲ್ದೇನೆ ಚೆನ್ನಾಗಿ ಆಗಬೇಕು ಅಂತ ಅಂದ್ಬಿಟ್ಟು ಗಣೇಶನಲ್ಲಿ ಪ್ರಾರ್ಥನೆನ ಮಾಡಿ ನೀವು ರಾಯರ ಪೂಜೆನ ಸ್ಟಾರ್ಟ್ ಮಾಡಬೇಕಾಗಿರೋವಂಥದ್ದು. ಯಾವುದೇ ಅಡೆತಡೆ ಏನೂ ಆಗಿಲ್ಲ. 7 ವಾರ ಹೆಂಗೆ ಕಂಪ್ಲೀಟ್ ಆಯಿತು ಅನ್ನೋದು ನಮಗೆ ಗೊತ್ತೇ ಆಗಿಲ್ಲ. ಆ ರೀತಿ ಕಂಪ್ಲೀಟ್ ಆಗೋಯ್ತು. ಅಂದರೆ ಅದೆಲ್ಲ ವ್ರತ ಮಾಡಬೇಕಾದ್ರೆ ದೇವರು ನಮ್ಮನ್ನ ಪರೀಕ್ಷೆ ಮಾಡ್ತಾನೇನೋ ಅನ್ನೋ ರೀತಿ ಆಗ್ತಿರುತ್ತೆ ನಮಗೆ ಫೀಲಿಂಗು. ತುಂಬ ದೃಢವಾಗಿ ನಿಂತ್ಕೋಬೇಕು ನಾವೇನೇ ಸಂಕಲ್ಪ ಮಾಡ್ಕೊಂಡ್ರು ಕೂಡ 7 ವಾರದ ತನಕ. ಇದಿಷ್ಟು ನನ್ನ 7 ವಾರದ ರಾಯರು ವ್ರತ. ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.